19ನೇ ಕ್ರೆಸ್ಟ್ ಗೇಟ್ ದುರಸ್ತಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಬೃಹತ್ ಕ್ರೇನ್ಗಳ ಚೈನ್ ಹಾಕಿ ಗೇಟ್ ಇಳಿಕೆ ಕಾರ್ಯ ಶುರುವಾಗಿದೆ. 19ನೇ ಗೇಟ್ನ ಬಳಿಯಷ್ಟೇ ಈಗ ಸ್ಕೈ ವಾಕ್ ತೆರವು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟಿಬಿ ಡ್ಯಾಮ್ ತುಂಗಭದ್ರಾ ಜಲಾಶಯ 19ನೇ ಕ್ರೆಸ್ಟ್ ಗೇಟ್ ಇದರ ದುರಸ್ತಿ ಕೆಲಸ ನಡೀತಾ ಇದೆ. ಗೇಟ್ ಹಾಕೋಕೆ ಕೌಂಟರ್ ಪಾರ್ಟ್ ಅಡ್ಡಿಯಾಗಿತ್ತು. ಇದನ್ನು ತೆರವುಗೊಳಿಸುವಂತ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ತುಂಗಭದ್ರಾ ಜಲಾಶಯ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಲಾಶಯ, ಸಾಕಷ್ಟು ಇತಿಹಾಸ ಹೊಂದಿರುವಂತ ಡ್ಯಾಮ್ ಇದು. ಆದ್ರೆ ಇದರ 19ನೇ ಕ್ರೆಸ್ಟ್ ಗೇಟ್ ಮುಚ್ಕೊಂಡು ಹೋಗಿತ್ತು. ಸದ್ಯ ಇದನ್ನ ದುರಸ್ತಿ ಕಾರ್ಯ ನಡೆಸಲಾಗ್ತಾ ಇದೆ. ದುರಸ್ತಿ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ನಿನ್ನೆ ಒಂದಷ್ಟು ವಿಘ್ನಗಳು ಕಂಡು ಬಂದಿದ್ವು. ಆದ್ರೆ ಇವತ್ತು ಆ ಕೆಲಸವನ್ನ ಮತ್ತೆ ಕಂಟಿನ್ಯೂ ಮಾಡಲಾಯಿತು. ಈಗ ಸಿಗ್ತಾ ಇರುವಂತ ಮಾಹಿತಿ, ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಬೃಹತ್ ಕ್ರೇನ್ಗಳ ಮೂಲಕ ಚೈನ್ ಹಾಕಿ ಗೇಟ್ ಇಳಿಕೆ ಕಾರ್ಯ ನಡೀತಾ ಇದೆ. 19ನೇ ಗೇಟ್ನ ಬಳಿಯಷ್ಟೇ ಈಗ ಸ್ಕೈ ವಾಕ್ ತೆರವನ್ನ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೇಲೇನು ಸ್ಕೈ ವಾಕ್ ಇದೆ, ಇದನ್ನ ತೆರವು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಕೆಲಸಗಳೆಲ್ಲ ಆಗಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ನಿನ್ನೆಯಿಂದ ದುರಸ್ತಿ ಕೆಲಸ ಆಗ್ತಾ ಇದೆ, ಆದ್ರೆ ನಿನ್ನೆ ಪೂರ್ಣಗೊಂಡಿರ್ಲಿಲ್ಲ. ಇವತ್ತು ಏನಾಗಬಹುದು, ಎಲ್ಲಿವರೆಗೆ ಬಂತು ದುರಸ್ತಿ ಕೆಲಸ? ಈಗ ಪ್ರಾರಂಭದಲ್ಲಿ ಬೆಳಿಗ್ಗೆಯಿಂದಾನು ಕೂಡ ಏನು ಕ್ರಸ್ಟ್ ಗೇಟ್ ನ ಎಲಿಮೆಂಟ್ ಇಳಿಸ್ತಕ್ಕಂತ ಕೆಲಸ ನಡೀತಾ ಇತ್ತು. ಆದ್ರೆ ಆ ತಾಂತ್ರಿಕ ತೊಡಕು ಉಂಟಾದ ಕಾರಣಕ್ಕೋಸ್ಕರ ನಿನ್ನೆಯಿಂದನೂ ಕೂಡ ಯಾವುದೇ ರೀತಿಯಾದಂತ ಎಲಿಮೆಂಟ್ಸ್ ಗಳನ್ನ ಇಳಿಸುವಂತ ಪ್ರಕ್ರಿಯೆಗೆ ತಂತ್ರಜ್ಞರು ಕೈ ಹಾಕಲಿಲ್ಲ. ಆದ್ರೆ ಸ್ಕೈ ವಾಕ್ ಅನ್ನ ಕಾರ್ಮಿಕರು ಕೂಡ ಸುಮಾರು 100 ಜನ ಇರ್ತಕ್ಕಂಥ ತಂತ್ರಜ್ಞರ ತಂಡದಲ್ಲಿ ಕಾರ್ಮಿಕರು ಕೂಡ ಇರ್ತಕ್ಕಂಥದ್ದು. ಅವರು ಕೇವಲ ಇವತ್ತು ಸ್ಕೈ ವಾಕ್ ಅಂತ ಹೇಳ್ತೇವೆ, ಡ್ಯಾಮ್ ನ ಮಿನಿ ಭಾಗದಲ್ಲಿ ಇರ್ತಕ್ಕಂಥ ಸ್ಕೈ ವಾಕ್ ಅನ್ನ ಮಾತ್ರ ಇಳಿಸಿರ್ತಕ್ಕಂಥದ್ದು. ತದನಂತರದಲ್ಲಿ ಒಂದಿಷ್ಟು ಸ್ಕೈ ವಾಕ್ ಅನ್ನ ಇಳಿಸಿದ ನಂತರ ಆ ಇರ್ತಕ್ಕಂಥ ಎಲಿಮೆಂಟ್ ಗಳನ್ನ ಇಳಿಸುವಂತ ಕಾರ್ಯಕ್ಕೆ ತಂತ್ರಜ್ಞರು ಕೈ ಹಾಕ್ತಕ್ಕಂಥದ್ದು. ಸದ್ಯ ಜಲಾಶಯದ ಬಳಿಯಲ್ಲಿ ಮಾಧ್ಯಮದವರ ತಂಡ ಕೂಡ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತ ಬೆಳವಣಿಗೆಗಳು ಕೂಡ ಗೇಟ್ ಇಳಿಸ್ತಕ್ಕಂಥದ್ದು, ಅದನ್ನ ಮುಚ್ಚುವಂತದ್ದು, ಕ್ಲೋಸ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಕಳೆದ 2 ದಿನ ಆಗ್ತಾ ಬಂದ್ರು ಕೂಡ ಯಾವುದೇ ರೀತಿಯಾದಂತ ಮಹತ್ವದ ಬೆಳವಣಿಗೆಗಳು ಕೂಡ ನಡೆದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಈ ರಭಸವಾಗಿ ಹರಿತಾ ಇರತಕ್ಕಂತಹ ನೀರಲ್ಲಿ ಈ ಕ್ರಸ್ಟ್ ಗೇಟ್ ನ ಇಳಿಸೋದೇನಿದೆಯಲ್ಲ, ಅದು ಸಾಹಸದ ಕೆಲಸ. ಪ್ರಾರಂಭದಲ್ಲಿನೇ ಡ್ಯಾಮ್ ತಜ್ಞರಾದಂತಹ ಕನ್ನಯ್ಯ ನಾಯ್ಡು ಅವರು ಈ ಮಾತನ್ನು ಕೂಡ ಹೇಳಿದ್ರು, ನನ್ನ ಜೀವಮಾನದ ಅತಿ ದೊಡ್ಡ ಚಾಲೆಂಜ್ ಅಂತ ಹೇಳಿ. ಹಾಗಾಗಿ ಇದನ್ನ ಇಳಿಸ್ಬೇಕಂದ್ರೆ ಸರಿಸುಮಾರು 1 ವಾರಗಳ ಕಾಲನಾದ್ರೂ ಟೈಮ್ ಬೇಕು. ಆ 1 ವಾರದೊಳಗಡೆ ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಆಚೆ ಬಿಡ್ತಕ್ಕಂಥ ಪ್ರಕ್ರಿಯೆ ಇರೋದ್ರಿಂದ, ಅಂದ್ರೆ ನಡೀತಾನೆ ಇರೋದ್ರಿಂದ ಡ್ಯಾಮ್ ನಲ್ಲಿ ಇರ್ತಕ್ಕಂಥ ನೀರು ಕೂಡ ಖಾಲಿ ಆಗ್ತಕ್ಕಂಥ ಸಂಭವ ಇರುತ್ತೆ. ಇದನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀರನ್ನ ಉಳಿಸ್ಕೊಂಡು ಬಿಟ್ಟು ಕ್ರಸ್ಟ್ ಗೇಟ್ ಅನ್ನ ಅಳವಡಿಸೋದು ಅಸಾಧ್ಯವಾದ ಕೆಲಸವಂತ ಅರ್ತ್ಕೊಂಡ್ಬಿಟ್ಟು ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಖಾಲಿ ಮಾಡ್ಬಿಟ್ಟೆ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ತಕ್ಕಂಥ ಪ್ರಕ್ರಿಯೆಗೆ ಬಹುತೇಕ ಚಾಲನೆ ಸಿಗ್ತಕ್ಕಂಥ ಸಂಭವ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಕ್ಕಂಥದ್ದು. ಅಲ್ಲದೇನೆ ಡ್ಯಾಮ್ ಬಳಿ ಸುಮಾರು 1 ಕಿಲೋಮೀಟರ್ ಆಚೆ ನಿಂತ್ಕೊಂಡು ಸುದ್ದಿ ಮಾಡ್ತಕ್ಕಂಥ ಮಾಧ್ಯಮದವರನ್ನು ಕೂಡ ಪೊಲೀಸರು, ಅಂದ್ರೆ ಕೊಪ್ಪಳ ಜಿಲ್ಲಾ ಪೊಲೀಸರು ಅವ್ರನ್ನ ಆಚೆ ಕಳಿಸ್ತಕ್ಕಂಥ ಕೂಡ ನಡೀತಾ ಇದೆ. ಆದ್ರೆ ಮಾಧ್ಯಮದವರಿಗೂ ಕ್ರಸ್ಟ್ ಗೇಟ್ ನ ಏನು ಅದನ್ನ ಕೂಡಿಸ್ತಕ್ಕಂಥದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಆದ್ರೆ ಕನ್ನಯ್ಯ ನಾಯ್ಡು ಅವರು ಮಾಧ್ಯಮದವರನ್ನ ದೂರ ಇಡಿ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಇದು ಕೂಡ ಮಾಧ್ಯಮದವರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ದೊಡ್ಡ ಬೆಳವಣಿಗೆಗಳೇನು ನಡೆದಿಲ್ಲ. ಕೇವಲ ಸ್ಕೈ ವಾಕ್ ಅನ್ನ ಇಳಿಸ್ತಕ್ಕಂಥದ್ದು, ಡ್ಯಾಮ್ ಮೇಲೆ ಇರ್ತಕ್ಕಂಥ ಸ್ಕೈ ವಾಕ್ ಅನ್ನ ಇಳಿಸಿದ್ದು ಬಿಟ್ರೆ ಬೇರೆ ಯಾವ ಬೆಳವಣಿಗೆಗಳು ನಡೆದಿಲ್ಲ ಅಂತಾನೆ ಹೇಳ್ಬೋದು. ಬಹುತೇಕ ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಖಾಲಿ ಮಾಡಿದ ಮೇಲೆನೆ ಈ ಒಂದು, ಅಂದ್ರೆ ಬಹುತೇಕ 65 TMC-ಗಿಂತ ಕಡಿಮೆ, ಅಂದ್ರೆ 65 TMC ಖಾಲಿ ಮಾಡಿದ ಮೇಲೆನೆ ಈ ಡ್ಯಾಮ್ ಕ್ರಸ್ಟ್ ಗೇಟ್ ಇಳಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ಬೋದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 19ನೇ ಕ್ರೆಸ್ಟ್ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಇಲ್ಲಿ ಮಾಧ್ಯಮದವರಿಗೆ ನಿಷೇಧವನ್ನ ಹೇರಲಾಗಿದೆ, ಚಿತ್ರೀಕರಣ ಮಾಡದಂತೆ ನಿಷೇಧವನ್ನ ಹೇರಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಎನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿದೆ. ನಾವೇನು ಡ್ಯಾಮ್ ಮೇಲೆ ಹೋಗಿದ್ವಾ, ಕೆಳಗಡೆ ನಿಂತ್ಕೊಂಡು ವರದಿ ಮಾಡ್ತಾ ಇದ್ದಿದ್ದಲ್ವಾ?
ಈ ಪ್ರಶ್ನೆಯನ್ನ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಧ್ಯಮದವರು ಬಂದ್ರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಗೇಟ್ ಹಾಕೋದಕ್ಕೂ ಮಾಧ್ಯಮದವರಿಗೆ ಏನಾದರೂ ಸಂಬಂಧ ಇದೆಯಾ, ಅಲ್ಲಿ ಏನಿದೆ ವಾಸ್ತವ ಅದನ್ನ ನಾವು ವರದಿ ಮಾಡ್ತಾ ಇದೀವಿ, ಬಿಟ್ರೆ ಬೇರೆ ಏನೂ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.